SSLC ತೃತೀಯ ಭಾಷೆ ಹಿಂದಿಯ ಮೊದಲನೆಯ ಒಂದು ಗದ್ಯ ಪಾಠ ಕಾಶ್ಮೀರಿ ಸೇಬ್ ಪಾಠದ ಮುಖ್ಯವಾದಂತಹ ಪ್ರಶ್ನೆ ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣಂತೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದರು ಅಂತ ತಿಳ್ಕೊಂಡ್ರೆ ನಾವು ಈ ವರ್ಷ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು, ಯಾವ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ಒಂದು ಅಂದಾಜು ನಮಗೆ ಸಿಗುತ್ತೆ. ಕಾಮನ್ ಆಗಿ ಈ ಒಂದು ಪಾಠದಲ್ಲಿ 2 ಅಥವಾ 3 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಥವಾ 2 ಮಾರ್ಕ್ಸಿಂದು, ಅಥವಾ 1 ಮಾರ್ಕ್ಸಿನ 2 ಅಥವಾ 1 ಮಾರ್ಕ್ಸಿನ 1 ಮತ್ತು 2 ಮಾರ್ಕ್ಸಿನದ್ದು 1, ಒಟ್ಟು 2 ಅಥವಾ 3 ಮಾರ್ಕ್ಸಿಗೆ ಈ ಒಂದು ಪಾಠದಿಂದ ಪ್ರಶ್ನೆಗಳಿರ್ತವೆ. ಯಾವ ವಿಧದ ಪಾಠ ಅಂದರೆ ಕಹಾನಿ ಅಂತ. ಲೇಖಕರು ನಿಮಗೆ ಗೊತ್ತಿದೆ, ಪ್ರೇಮ್ಚಂದ್ ಜಿ ಅಂತ. ಮೊದಲನೇ ಪ್ರಶ್ನೆ 1 ಮಾರ್ಕ್ಸಿನ ಪ್ರಶ್ನೆ, ಪ್ರೇಮ್ಚಂದ್ ಜಿ ಕಾ ಜಿ ಕ್ಯೂ ಲಲ್ಚಾಯ. ಇಲ್ಲಿ ಈ ಒಂದು ಜಿ ಅಂತಕ್ಕಂಥದ್ದು ಮನಸ್ಸು, ಯಾಕೆ ಏನು ನೋಡ್ಬಿಟ್ಟು ಆಸೆ ಪಡ್ತು ಅಂತಕ್ಕಂಥದ್ದು ಜೂನ್ 2018 ಮತ್ತು ಏಪ್ರಿಲ್ 2022ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇಲ್ಲಿ ಮುಖ್ಯವಾಗಿ ಕೀ ಪಾಯಿಂಟ್ ಏನಪ್ಪ ಅಂದರೆ ರಂಗದಾರಿ ಗುಲಾಬ್ ಸೇಬ್ ಅಥವಾ ಲಾಲ್ ಗುಲಾಬ್ ಸೇಬ್. ಇದರ ಉತ್ತರವನ್ನು ಇಲ್ಲಿ ಈ ರೀತಿಯಾಗಿ ನಾವು ಬರಿಬಹುದು. ದುಕಾನ್ ಪರ್ ಸಜೆ ಹುಯೆ ರಂಗದಾರ್ ಗುಲಾಬಿ ಸೇಬ್ ಕೋ ದೇಖ್ಕರ್ ಪ್ರೇಮ್ಚಂದ್ ಜಿ ಕಾ ಜಿ ಲಲ್ಚಾ. ಈ ರೀತಿ ನಾವು ಇದನ್ನ ಈಸಿಯಾಗಿ ಈ ಉತ್ತರವನ್ನು ನಾವು ಬರಿಬಹುದು. ಎರಡನೆಯ ಒಂದು ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಪ್ರೇಮ್ಚಂದ್ ಜಿ ಚೌಕ್ ಮೇ ಕ್ಯೂ ಗಯೇ ಥೇ. ಇದು ಜೂನ್ 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕೀ ಪಾಯಿಂಟ್ ಏನಪ್ಪ ಅಂದರೆ ಚೀಜೆ ಖರೀದನೆ ಗಯೇ ಥೇ. ಇಲ್ಲೇ ನಾವೇನು ಮಾಡ್ಬೋದು, ಉತ್ತರವನ್ನು ಕ್ಯೂ ಗಯೇ ಥೇ ಅಂದರೆ ಚೀಜೆ ಖರೀದನೆ ಗಯೇ ಥೇ ಅಂತ ಹೇಳ್ಬಿಟ್ಟು ಇಲ್ಲಿ ಇದನ್ನು ನಾವು ಬರಿಬಹುದು. ಉತ್ತರವನ್ನು ನಾವು ನೋಡೋಣಂತೆ. प्रेमचंद जी कुछ आवश्यक चीज़ें खरीदने के लिए चौक गए थे. सर ಈಗ ಮೂರನೆಯ ಒಂದು ಪ್ರಶ್ನೆ, गाजर को खाने की मेज पर स्थान क्यों मिलने लगा है. ಅಂದರೆ ಖಾನೆ ಕಿ ಮೇಜ್ ಪರ್ ಅಂದರೆ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಈ ಗಾಜರ್ ಅಂದರೆ ಗಜ್ಜರಿ, ಕ್ಯಾರೆಟ್ಗೆ ಅದು ಯಾಕೆ ಪ್ಲೇಸ್ ಸಿಗೋದಕ್ಕೆ ಶುರುವಾಗಿದೆ ಅಂತ. ಯಾವಾಗ ಜೂನ್ 2020ರಲ್ಲಿ ಇದನ್ನು ಕೇಳಿದ್ದಾರೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಯಾವುದಪ್ಪ ಅಂದರೆ ವಿಟಮಿನ್ और प्रोटीन. गाजर में अत्यधिक विटामिन और प्रोटीन होने के कारण गाजर को मेजों पर स्थान मिलने लगा है. ಇಲ್ಲಿ ಪ್ರೋಟೀನ್ ಅಂತಕ್ಕಂಥ ವಿಷಯ ಗೊತ್ತಿಲ್ಲ, ಬಟ್ ಈ ವಿಟಮಿನ್ ಇರೋದ್ರಿಂದ ಇದಕ್ಕೆ ಎಲ್ಲಿ ಮೇಜಿನ ಮೇಲೆ ಸ್ಥಾನ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರಿಬೇಕು. ಮತ್ತು ನೆಕ್ಸ್ಟ್ ಪ್ರಶ್ನೆ ಬಂದು ಏಪ್ರಿಲ್ 22ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಲೇಖಕೋ ದುಕಾನ್ ಪರ್ ಕ್ಯಾ ನಜರ್ ಆಯಾ. ಇಲ್ಲೂ ಕೂಡ ಕೀ ಪಾಯಿಂಟ್ ಏನು, ರಂಗದಾರ್ ಗುಲಾಬಿ ಸೇಬ್ ಅಂತಕ್ಕಂಥದ್ದು. ಇದು ಕೂಡ 1 ಮಾರ್ಕ್ಸಿನ ಪ್ರಶ್ನೆ. ಲೇಖಕ ದುಕಾನ್ ಪರ್ ಅಚ್ಚೆ ರಂಗದಾರಿ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ ಅಂತಕ್ಕಂಥದ್ದನ್ನು ಬರಿಬೇಕು. ರೋಜ್ ಏಕ್ ಸೇಬ್ ಖಾನೆ ಸೆ ಕಿಸ್ಕಿ ಜರೂರತ್ ನಹಿ ಹೋಗಿ. ದಿನ ಒಂದು ಸೇಬ್ ತಿನ್ನೋದ್ರಿಂದ ಯಾವುದರ ಒಂದು ಅವಶ್ಯಕತೆ ಬೀಳಲ್ಲ. ಇದು ಜೂನ್ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಡಾಕ್ಟರ್ ಕಿ, ಇಲ್ಲಿ ಡಾಕ್ಟರ್ ಅಂತಕ್ಕಂಥದ್ದು ಕೀ ಪಾಯಿಂಟು. ಆನ್ಸರ್ ಏನು, रोज एक सेब खाने से हमें डॉक्टर की ज़रूरत नहीं होगी. नेक्स्ट प्रश्न बंदु, टೊಮೊಟೊ किसका आवश्यक अंग बन गया है. ಏಪ್ರಿಲ್ ಅಂದರೆ ಹೋದ ವರ್ಷ ಕೇಳಿರ್ತಕ್ಕಂಥ ಪ್ರಶ್ನೆ ಭೋಜನ್ ಕಾ ಅಂತಕ್ಕಂಥದ್ದು. ಕಿಸ್ಕ ಅಂತ ಜಾಗದಲ್ಲಿ ಭೋಜನ್ ಕಾ ಅಂತ ಉತ್ತರ ಬರೆದ್ರೆ ಒಂದು ಉತ್ತರ ಆಗುತ್ತೆ. ಟೊಮೊಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಸರಿ, ಇಲ್ಲಿ ಅನುರೂಪತೆಯ ಪ್ರಶ್ನೆ ಇದೆ. ಸೇಬ್ ಬೇಸ್ನೆ ವಾಲ ಬೇಯಿಮಾನಿ, ರೇವಡಿಯ ಬೇಸ್ನೆವಾದ ಈಮಾನ್ದಾರ್ ಅಂತ. ಇಲ್ಲಿ ಪ್ರಾಮಾಣಿಕತೆ ಬಗ್ಗೆ ಇರತಕ್ಕಂಥ ಪ್ರಶ್ನೆ 2016ರಲ್ಲಿ ಕೇಳಿದ್ದಾರೆ. ಇಲ್ಲಿ ಇಮಾನಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡಬೇಕು, ಈಮಾನ್ದಾರ್ ಅಂತಕ್ಕಂಥದ್ದನ್ನು ಬರೀಬೇಕು. ಈಮಾನ್ದಾರ್ ಹೀಗೆ ಬರೀಬೇಕು. ಸರಿ, ಸೇಬ್ ಬೇಸ್ನೆವಾದ ಬೇಯಿಮಾನಿ, ರೇವಡಿ ಬೇಸ್ನೆವಾದ ಈಮಾನ್ದಾರ್. ಇಮಾನಿ ಅನ್ನೋ ಪದ ತಪ್ಪು. ನಾಗ್ಪುರ್ ಸಂತ್ರ, ನಾಗ್ಪುರ ಒಂದು ಕಿತ್ಲೆ ಹಣ್ಣಿಗೆ, ಆರೆಂಜ್ಗೆ ಫೇಮಸ್. ಆದರೆ ಕಾಶ್ಮೀರ ಯಾವುದಕ್ಕೆ ಅಂತಕ್ಕಂಥದ್ದು ಜೂನ್ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೇಬ್ ಕೆಲಿಯೇ ಪ್ರಸಿದ್ಧ. ಇದಕ್ಕೆ ಉತ್ತರ ಹೀಗೆ ಬರೀಬೋದು, ನಾಗ್ಪುರ್ ಸಂತ್ರ ಆದರೆ ಕಾಶ್ಮೀರ ಸೇಬ್ಗೆ ಫೇಮಸ್ಸು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, कश्मीरी सेब पाठ में लेखक पाठकों को क्या चेतावनी देते हैं. कश्मीरी सेब पाठ से आपको क्या सीख मिलती है. प्रेमचंद जी खरीदारी के बारे में क्या कहते हैं. ಇವೆಲ್ಲವೂ ಕೂಡ ಒಂದೇ ಮಾತು. ಅಂದರೆ ನಮ್ಮ ಈ ಪಾಠದ ಉದ್ದೇಶವನ್ನು ನಾವಿಲ್ಲಿ ಬರಿಬೇಕು.
ಈ ಒಂದು ಪ್ರಶ್ನೆ ಮುಖ್ಯವಾದಂಥದ್ದು ಜೂನ್ 2018ರಲ್ಲಿ, ಏಪ್ರಿಲ್ 2018ರಲ್ಲಿ, ಏಪ್ರಿಲ್ 2019ರಲ್ಲಿ ಮೋಸ್ಟ್ಲಿ ಈ ಸಲ ಕೂಡ ಈ ಒಂದು ಪ್ರಶ್ನೆ ಕೇಳಬಹುದು. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸಿಗೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಇವೇನೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಉತ್ತರವನ್ನು ಸೇಮ್ ಬರೀಬೇಕು. ವಸ್ತುओं को खरीदते समय जागरूक, दुकान पर होने वाली धोखेबाजी से सचेत. ಇದನ್ನು ಈ ಪಾಠದ ಉದ್ದೇಶ ಕೂಡ ಅಷ್ಟೇ, ನಮಗೆ ಅವರು ಎಚ್ಚರಿಸ್ತಕ್ಕಂಥದ್ದು ಕೂಡ ಅಷ್ಟೇ. 2 ಮಾರ್ಕ್ಸಿನ ಪ್ರಶ್ನೆ ಇದು. कश्मीरी सेब पाठ से लेखक इस तरह चेतावनी देते हैं कि बाजार में वस्तुओं को खरीदते समय जागरूक रहना चाहिए और दुकान पर होने वाली धोखेबाजी से सचेत रहना चाहिए. ನಾವೇನನ್ನು ಕೊಂಡ್ಕೋಬೇಕು, ಖರೀದಿ ಮಾಡಬೇಕಂದ್ರೆ ಅದು ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತಕ್ಕಂಥದ್ದು ಉತ್ತರ ಇದು. ಈ ಪಾಠದ ಉದ್ದೇಶನೇ ಅದು ತಾನೇ, ಅದನ್ನು ನಾವಿಲ್ಲಿ ಬರಿಬೇಕು. ಪ್ರೇಮ್ಚಂದ್ ಜಿ ಕಾ ಜಿ ಕ್ಯೂ ಲಲ್ಚಾಯ, ಇದು ಕೂಡ ಇಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದು 1 ಮಾರ್ಕ್ಸಿಗೆ ಕೂಡ ಕೇಳಿದರು. ಯಾವಾಗ ಕೇಳಿರೋದು? ಸೆಪ್ಟೆಂಬರ್ 2020ರಲ್ಲಿ. ಇಲ್ಲಿ ಕೂಡ ಅಷ್ಟೇ 1 ಮಾರ್ಕ್ಸ್ ಏನು ಬರೆದಿದ್ವು, ರಂಗದಾರಿ ಗುಲಾಬಿ ಸೇಬ್ ಅಂತಕ್ಕಂಥದ್ದು, ಅದೇ ಉತ್ತರವನ್ನು ಬರೀಬೇಕು. ಏಕ್ ದುಕಾನ್ ಪರ್ ಸಜೆ ಹುಯೇ ರಂಗದಾರಿ ಗುಲಾಬಿ ಸೇಬ್ ಕೋ ದೇಖ್ಕರ್ ಲೇಖಕ ಜಿ ಲಲ್ಚಾಯ. ಅದಕ್ಕಿಂತ ಮುಂಚೆ ವೇ ಕುಚ್ ಅವಶ್ಯಕ ಚೀಜೆ ಖರೀದನೆ ಕೆ ಲಿಯೇ ಚೌಕ್ ಗಯೇ ಥೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಬರೀಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದು ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ, ಅಂಗಡಿಯವನು ಲೇಖಕರ ಹತ್ರ ಏನು ಹೇಳ್ದ? 2022ರ ಏಪ್ರಿಲಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಚ್ಚೆ ರಂಗದಾರ್ ಸೇಬ್ ಆಯೇ ಹೇ ಬಡೆ ಮಜೆದಾರ್ ಸೇಬ್ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದನ್ನು ನಾವಿಲ್ಲಿ ಉತ್ತರದಲ್ಲಿ ಹೇಗೆ ಬರಿಬೋದು? ದುಕಾನ್ದಾರ್ನೇ ಲೇಖಕ್ ಸೆ ಇಸ್ ತರ ಕಹಾ ಕಿ ಬಾಬೂಜಿ ಆಯಿಯೇ ಬಡೆ ಮಜೆದಾರ್ ಸೇಬ್ ಆಯೇ ಹೇ ಖಾಸ್ ಕಾಶ್ಮೀರ್ ಕೆ ಖಾಕರ್ ಮನ್ ಖುಷ್ ಹೋ ಜಾಯೇಗಾ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದನ್ನು ನಾವಿಲ್ಲಿ ಬರೆದ್ವಿ. ಇನ್ನೊಂದು 2 ಮಾರ್ಕ್ಸಿನ ಪ್ರಶ್ನೆ. गाजर को खाने की मेज पर स्थान क्यों मिलने लगा है. ಇದು ಕೂಡ ಅಷ್ಟೇ, ಎಷ್ಟರಲ್ಲಿ? 2020ರಲ್ಲಿ ಕೇಳಿರ್ತಕ್ಕಂಥದ್ದು. 1 ಮಾರ್ಕ್ಸಿಗೂ ಕೂಡ ಕೇಳಿದರು ಅಷ್ಟೇ. ವಿಟಮಿನ್ಗಳಿರ್ತವೆ, ಆದ್ದರಿಂದ ಇದಕ್ಕೆ ಸ್ಥಾನ ಸಿಕ್ಕಿದೆ. ಇದರ ಉತ್ತರವನ್ನು ನಾವಿಲ್ಲಿ ಮಾತಾಡಿದ್ವಿ. ಇದೇ ಪ್ರಶ್ನೆ 1 ಮಾರ್ಕ್ಸಿಗೂ ಕೇಳಿದ್ರು, ಈಗ 2 ಮಾರ್ಕ್ಸಿಗೆ ಕೇಳಿದ್ದಾರೆ. आजकल शिक्षित समाज में किसके बारे में विचार किया जाता है. 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. जून 2023ರಲ್ಲಿ विटामिन और प्रोटीन के बारे में आजकल शिक्षित समाज के लोग विटामिन और प्रोटीन के बारे में विचार करते हैं ಅಂತಕ್ಕಂಥದ್ದು ಬರಿಬೇಕು. ಇಲ್ಲಿ ಕೊನೆಯ ಪ್ರಶ್ನೆ ನೋಡ್ರಿ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ. प्रेमचंद जी के अनुसार सेब का महत्व क्या है. सेब खाने से डॉक्टर की ज़रूरत नहीं होती. ಇದನ್ನು ನಾವಿಲ್ಲಿ ಬರಿಬೇಕು. प्रेमचंद जी के अनुसार सेब केवल स्वाद की चीज़ नहीं, उसमें गुण भी हैं. हर रोज़ एक सेब खाने से डॉक्टर की ज़रूरत नहीं होती. ಅದೇ ಪ್ರತಿದಿನ ಒಂದು ಸೇಬನ್ನು ತಿಂದರೆ ಡಾಕ್ಟ್ರಿಂದ ದೂರ ಇರ್ಬೋದು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲಿ ಬರೀ ಟೇಸ್ಟ್ ಅಲ್ಲ, ಅದರಲ್ಲಿ ಗುಣಗಳು ಕೂಡ ಇದ್ದಾವೆ ಅಂತಕ್ಕಂಥ ಮಾತನ್ನು ಏನು ಪಾಠದಲ್ಲಿ ನಮ್ಮ ಲೇಖಕರು ಹೇಳಿದಾರೋ ಪ್ರೇಮ್ಚಂದ್ ಜಿಯವರು, ಆ ಮಾತನ್ನು ನಾವಿಲ್ಲಿ ಬರೆದಿದ್ದೀವಿ. ಹೀಗೆ ಎಲ್ಲ ಪಾಠಗಳನ್ನು ಕೂಡ ನಾವು ಇಂಪಾರ್ಟೆಂಟ್ ಪಾಠಗಳ ಪ್ರಶ್ನೆ ಉತ್ತರಗಳನ್ನು ನೋಡೋಣಂತೆ. ಮುಂದಿನ ಒಂದು ಪಾಠ ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡಿ